ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ನಮ್ಮ ಗೋಲ್ಡನ್ ಹಿಲ್ ಸ್ಕೂಲ್ ಅಲ್ಲಿ ನಾನೊಂದು ಪೇಂಟಿಂಗ್ ಎಕ್ಸಿಬಿಷನ್ ಇಡ್ಬೇಕಂತ ಇದ್ದೀನಿ. ಅದಕ್ಕೋಸ್ಕರ ನಮ್ಗೆ ಕೆಲವೊಂದು ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಬೇಕಾಗಿದ್ದಾರೆ ನಮ್ ಜೊತೆ ಕೈ ಜೋಡ್ಸಕ್ಕೆ. ಇವಾಗ ಹೇಳಿ, ಯಾರು ವಾಲಂಟಿಯರ್ಸ್ ಆಗ್ತೀರಾ? ನನಗೆ ಲಾಲಿಪಾಪ್ ಸಿಕ್ತು. ಕೊಡು, ನನ್ ಕೊಡು. ಇದು ನಮ್ಮ ಲಕ್ಕಿಯ ಲಾಲಿಪಾಪ್. ಯಾಕೆ ಲಾಲಿಪಾಪ್ ಮೇಲೆ ಅವನ ಹೆಸರು ಬರ್ತಿದ್ಯಾ? ಇದು ಲಕ್ಷ್ಮಣ್ ಸಿಕ್ತು, ಅದಕ್ಕೋಸ್ಕರ ಇದ ಒಂದು. ಇವಾಗ ಹೇಳಿ, ಯಾರು ವಾಲಂಟಿಯರ್ಸ್ ಆಗಕ್ಕೆ ಇಷ್ಟಪಡ್ತೀರಾ? ಮಾಧವ್ ಮತ್ತೆ ಗೋಪಾಲ್. ತುಂಬಾ ಒಳ್ಳೇದು, ಶಬಾಷ್ ಮಕ್ಳೇ. ನಾನ್ ನಿಮ್ಮಿಬ್ರಿಂದ ಇದನ್ನೇ ಅಪೇಕ್ಷೆ ಪಡ್ತಿದ್ದೆ. ಅಂದ್ರೆ ನೀವಿಬ್ರೇ ಬರ್ತೀರಾ ವಾಲಂಟಿಯರ್ಸ್ ಆಗಕ್ಕೆ ಅಂತ. ರೈಟ್ ಲಕ್ಕಿ. ಹೇಗೆ ಪ್ರೂಫ್ ಹಿಂದೆ ಪಪ್ಪಿ ಇದ್ದಾನೆ, ಊಟದ ಹಿಂದೆ ನೊಣ ಇರುತ್ತೋ, ಅದೇ ತರ ಮಾಧವ್ ಹಿಂದೆ ಲಕ್ಷ್ಮಣ್ ಮತ್ತೆ ಲಕ್ಕಿ ಇದ್ದಾರೆ. ಗೋಪು, ಐ ಆಮ್ ವಿತ್ ಯು. ಈ ಪೇಂಟಿಂಗ್ ಎಕ್ಸಿಬಿಷನ್ ನ ಚೀಫ್ ಗೆಸ್ಟ್ ಆಗಿರ್ತಾರೆ ಪೇಂಟಿಂಗ್ ನ ಪ್ರಪಂಚದ ದಿಗ್ಗಜ ಧ್ರುವ ತಾರೆ ಹಾಗೂ ಕೀರ್ತಿ ಶೇಷರಾದ ಬಜರಂಗಿ ಬೇರಂಗಿ ಲಾಲ್ಜಿ. ಅವ್ರಿಗೆ ನಮ್ ಪೇಂಟಿಂಗ್ ಎಕ್ಸಿಬಿಷನ್ ಅಲ್ಲಿ ಯಾವ್ದೇ ಪೇಂಟಿಂಗ್ ಇಷ್ಟ ಆದಲ್ಲಿ ಅವ್ರು ನಮ್ ಸ್ಕೂಲ್ಗೆ ಬೇಕಾದಷ್ಟು ಡೊನೇಷನ್ ಅನ್ನ ಕೊಡ್ತಾರೆ. ತಗೊಳ್ಳೋ ಬದಲು ಕೊಡೋ ತರ ಆಗ್ಬಿಟ್ರೆ ಕಷ್ಟ ಸರ್. ನನ್ಗೆ ನಂಬಿಕೆ ಇದೆ ಬೇರಂಗಿ ಲಾಲ್ಜಿ ಅವ್ರಿಗೆ ಈ ಪೇಂಟಿಂಗ್ ತುಂಬಾ ಇಷ್ಟ ಆಗುತ್ತೆ ಅಂತ. ನೀವ್ ಈ ಪೇಂಟಿಂಗ್ ಅನ್ನ ಯಾವ ರೀತಿ ಜೋಪಾನವಾಗಿ ಇಡ್ಬೇಕು ಅಂದ್ರೆ 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 ಯಾವ ತರ ಅಂದ್ರೆ ನೀವು ನಿಮ್ಮ ಮೀಸೆನ ನೋಡ್ಕೋತಿರಲ್ಲ ಆ ತರ ತಾನೆ? ಸರಿಯಾಗಿ ಹೇಳ್ದೆ. ಆಲ್ ದಿ ಬೆಸ್ಟ್ ಬಾಯ್ಸ್. ಬಾಬಾ ನೋಡ್ತಾ ಇರೋ ಈ ವಿಶೇಷವಾದ ಪೇಂಟಿಂಗ್ ಅನ್ನ ನನ್ನಂತ ವಿಶೇಷವಾದ ಹುಡುಗನೇ ತಗಲಾಗ್ತಾನೆ. ಆ ತರ ಆದ್ರೆ ಈ ಪೇಂಟಿಂಗ್ ನನಗ್ ಕೊಡು, ಇದನ್ನ ನಾನ್ ತಗ್ಲಾಕ್ತೀನಿ. ನಾನ್ ತಗ್ಲಾಕ್ತೇನೆ. ಲೇ, ಬಟ್ಟೆ ನಾನು ತಗ್ಲಾಕ್ ಬರ್ತಾ ಇಲ್ವಾ ನಿನ್ಗೆ? ಇವಾಗ ನಾನು ಇವ್ನಿಗೆ ತೋರಿಸ್ತೀನಿ ನಾನು ಏನೇನ್ ತಗ್ಲಾಕ್ಸ್ಬೋದು ಅಂತ. ಇವರು ಇಲ್ಲಿಂದ ಮಾರೋಣ. ಲೇ ಗೋಪು, ಬೇಡ ಕಣೋ, ಬೇಡ ಲೇ ಗೋಪು, ಬೇಡ ಕಣೋ, ಬೇಡ ಲೇ ಬಿದ್ದೋಗ್ತೀನೋ. ಆಯ್ತಲ್ವಾ ವರ್ಷ, ಇವಾಗ ಬಂತು ಈ ಒಳ್ಳೆ ಪೇಂಟಿಂಗ್ ಈ ಒಳ್ಳೆ ಹುಡುಗನ ಹತ್ರ. ಗೋಪು, ನಾನಂತೂ ಆ ಗೋಪಿ ಪಾಪಿನ ಬಿಡೋದೇ ಇಲ್ಲ. ಲಕ್ಕಿ ಹೇಳ್ತಿದ್ದಾನೆ ಗೋಪಾಲ್ ಆಸೆ ಮೇಲೆ ನೀರ್ ಎರ್ಚಿ ಅಂತ. ನೀರಲ್ಲ, ಕಾರ್ಪೆಟ್ ಎರ್ಚಿ. ಡೋಂಟ್ ವರಿ ಗೋಪು, ನಾನು ಈಗಲೇ ಬಂದೆ. ಟೆನ್ಷನ್ ತಗೋಬಿಡಿ. 2 ನಿಮಿಷದಲ್ಲಿ ಎಲ್ಲಾನು ಕ್ಲೀನ್ ಮಾಡ್ಬಿಡ್ತೀನಿ. ಮಾಧವ್, ನೀನ್ ಈ ಪೇಂಟಿಂಗ್ ಮೇಲೆ ಬಟ್ಟೆ ತಗೊಂಡ್ ಬಡಿಸ್ತಿದ್ಯಾ? ದೂರ ಹೋಗಿ ಪೇಂಟಿಂಗ್ ಇಂದ. ಎಲ್ಲ ಈ ಪೇಂಟಿಂಗ್ ಇಂದ ದೂರ ಹೋಗಿ. ನಾನು ಈ ಪೇಂಟಿಂಗ್ ನ ಚುಟ್ಕಿ ಹೊಡೆದ್ರೆ ಸರಿ ಮಾಡ್ತೀನಿ. ಲಕ್ಷ್ಮಣ್, ನೀನೇನ್ ಪೇಂಟಿಂಗ್ ಒಳಸ್ತಾ ಇದೆಯಾ ಅಥವಾ ಏನು? ಇದನ್ನ ಹಪ್ಳ ಮಾಡ್ತೀಯಾ? ಆಫ್ ಮಾಡು ವ್ಯಾಕ್ಯೂಮ್ ಕ್ಲೀನರ್. ಇದು ಆಫ್ ಆಗ್ತಿಲ್ಲ. ಅಯ್ಯೋ, ಈ ಲಕ್ಷ್ಮಣ್ ವ್ಯಾಕ್ಯೂಮ್ ಕ್ಲೀನರ್ ಮಾಡೋ ಬದಲು ಕ್ಲಿಯರ್ ವ್ಯಾಕ್ಯೂಮ್ ನ ಈ ಪೇಂಟಿಂಗ್ ಮೇಲೆ ಮಾಡ್ಬಿಟ್ನಲ್ಲಪ್ಪ. ನೀನಂತೂ ಈ ಪೇಂಟಿಂಗ್ ನ ಸ್ಮ್ಯಾಶ್ ಬ್ಲಾಶ್ ಮತ್ತೆ ಫಿನಿಶ್ ಮಾಡ್ಬಿಟ್ಟೆ. ನೋಡು, ನಾನು ಇದನ್ನ ಇವಾಗ್ಲೇ ಸರಿ ಮಾಡ್ಬಿಡ್ತೀನಿ. ಇದು ನೀನೆಲ್ಲ ಸರಿ ಮಾಡೋದು, ನಾನ್ ಮಾಡ್ತೀನಿ ಕಣ. ನಾನು ಈ ಪೇಂಟಿಂಗ್ ಅಂತೂ ಸಿಂಗಲ್ ಇಂದ ಡಬಲ್ ಆಗೋಯ್ತು. ನಮ್ಗೀಗ ಅದೇನು ಡಬಲ್ ಬೀಳುತ್ತೆ. ಈಗೇನ್ ಮಾಡೋದು ಲಕ್ಕಿ?
ಕ್ಯಾನ್ವಾಸ್ ಅಂತೂ ಅಂಟ್ಕೊಂಡ್ಬಿಡ್ತು. ಆದ್ರೆ ಈ ಪೇಂಟಿಂಗ್ ಅಲ್ಲಿ ಪೇಂಟ್ ಎಲ್ಲಪ್ಪ ಉಳಿದಿದೆ. ನಾವ್ ಇದನ್ನ ಆದಷ್ಟು ಬೇಗ ಪೇಂಟ್ ಮಾಡ್ಬೇಕು. ಹೋಗು ಲಕ್ಷ್ಮಣ್, ಹೋಗು ಪೇಂಟ್ ತಗೊಂಡ್ ಬಾ, ಪೇಂಟ್ ತಗೊಂಡ್ ಬಾ. ಈಗ್ಲೇ ತಂದೆ. ಪೇಂಟು ನಮ್ಮನ್ನ ಉಳಿಸ್ಬಿಡ್ತು. ನೋಡು, ಸರಿ ಹೋಯ್ತು ಎಲ್ಲಾನು. ಅಯ್ಯೋ, ಈ ಪೇಂಟ್ ಯಾಕಪ್ಪ ಹರಿತಾ ಇದೆ? ಯಾಕಂದ್ರೆ ಇದು ಪೇಂಟ್ ಅಲ್ಲ, ಶೂ ಪಾಲಿಶು. ಇದೇನಿದು, ನೀನಂತೂ ಈ ರಾಜ್ಕುಮಾರಿನ ಭೂತ ಮಾಡ್ಬಿಟ್ಟೆ. ಭೂತ ಭೂತ ಎಲ್ಲಿ ಎಲ್ಲಿ? ಲಕ್ಷ್ಮಣ್, ನಂಗೆ ಭಯ ಆಗ್ತಿದೆ. ಅರೆ ಅರೆ ಗೋಪು, ಡೋಂಟ್ ಬಿ ಸ್ಕೇರ್ಡ್. ನಾನಂತೂ ಪೇಂಟಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಈಗಂತೂ ನಾವು ಪ್ರಿನ್ಸಿಪಲ್ ಸರ್ಗೆ ಮುಖ ತೋರ್ಸಕ್ ಲಾಯಕ್ಕಾಗಿಲ್ಲ. ನಾವು ಈಗ ಪೇಂಟಿಂಗ್ ಅನ್ನ ಯಾರಿಗೂ ತೋರ್ಸೋದಕ್ಕೆ ಲಾಯಕ್ಕಿಲ್ಲಂಗ್ ಮಾಡಕ್ ಬಿಟ್ವಲ್ಲಪ್ಪ. ಸರಿ, ಪೇಂಟಿಂಗ್ ನ ಎಲ್ಲಾದ್ರೂ ಬಚ್ಚಿಟ್ಬಿಡೋಣ. ಲಕ್ಷ್ಮಣ್, ಏನಾದ್ರೂ ತಗೊಂಡ್ ಬಾ, ಇದನ್ನ ಮುಚ್ಚಾಕ್ಬಿಡೋಣ. ನನಗಿವತ್ತು ಈ ಮೊಬೈಲ್ ಅವಶ್ಯಕತೆ ಇಲ್ಲ. ನನ್ ಕೈಗೆ ಇವತ್ತು ಸಿಕ್ಕಿದೆ ರಿಯಲ್ ಪ್ರೂಫ್. ಆ ಪೇಂಟಿಂಗ್ ನ ತಗೊಂಡು ಹೋಗ್ತೀನಿ, ಮತ್ತೆ ಪ್ರಿನ್ಸಿಪಲ್ ಸರ್ಗೆ ತೋರಿಸ್ತೀನಿ. ಲೈವ್ ಪ್ರೂಫ್. ಬನ್ನಿ ಬನ್ನಿ, ಸ್ವಾಗತ ಸುಸ್ವಾಗತ ಸಾರ್. ಇಲ್ ನೋಡಿ ಸಾರ್, ಈ ತರದ್ ಪೇಂಟಿಂಗು ನಿಮ್ಗೆ ಎಲ್ಲೂ ನೋಡಕ್ ಸಿಗಲ್ಲ. ಸರಿಯಾಗಿ ಹೇಳಿದ್ರಿ. ನನಗೆ ಈ ಪೇಂಟಿಂಗ್ ನ ಬೇರೆ ಕಡೆ ಎಲ್ಲೂ ನೋಡೋದಕ್ ಸಿಗೋದೇ ಇಲ್ಲ. ಯಾಕಂದ್ರೆ ಈ ಪೇಂಟಿಂಗ್ ಸೀಲ್ ಹಾಕಿದಾರಲ್ವಾ. ಬೇರಂಗಿ ಲಾಲ್ಜಿ, ನಂಗ್ ನಂಬಿಕೆ ಇದೆ ನಿಮ್ಗೆ ಪೇಂಟಿಂಗ್ ತುಂಬಾನೇ ಇಷ್ಟ ಆಗುತ್ತೆ. ಅದೇನೋ ಸರಿನೇ, ಆದ್ರೆ ನನಗೆ ಹೇಳಿ, ಈ ಕತ್ತೆ ಕಪ್ಪು ಕಲರ್ ಯಾಕಿದೆ ಅಂತ? ಕತ್ತೆ ಅಲ್ಲ, ಕುದುರೆ. ಕುದುರೆನಾ? ಹಾಗಾದ್ರೆ ಪೇಂಟರ್ ಕತ್ತೆ ಆಗಿರ್ಬೇಕು. ಬನ್ನಿ ಬನ್ನಿ, ಈ ಸುಂದರವಾದ ಪೇಂಟಿಂಗ್ ಅನ್ನು ನೋಡಿ. ಎರಡು ಬೆಟ್ಟಗಳ ಮಧ್ಯೆ ಉದಯಿಸುತ್ತಿರುವ ಸೂರ್ಯ. ನನಗೇನ್ ಅನಿಸ್ತಾ ಇದೆ ಅಂದ್ರೆ, ಎರಡು ಸಮೋಸೆ ಮಧ್ಯೆ ಒಂದು ಹಪ್ಪಳ ಇಟ್ಟಿರೋ ತರ. ಇನ್ನು ಪೇಂಟಿಂಗ್ಸ್ ಗಳಿದಾವ ಅಥವಾ ನಾನು ಹೋಗ್ಲಾ? ಇನ್ನೊಂದು ಪೇಂಟಿಂಗ್ ಇದೆ, ನಾನ್ ಇವಾಗ್ಲೇ ತಂದೆ. ಗೋಪಾಲ್, ಮಾಧವ್, ಬೇಗ ಹೋಗಿ ಆ ಪೇಂಟಿಂಗ್ ತಗೊಂಡ್ ಬನ್ನಿ. ಯಾವ ಪೇಂಟಿಂಗ್ ಸರ್? ಅದೇ ಪೇಂಟಿಂಗ್, ನೀವು ನನ್ ಮೀಸೆ ತರ ಚೆನ್ನಾಗಿ ನೋಡ್ಕೊಂಡಿದ್ದೀರಲ್ವಾ, ಅದು. ಓ ಸರಿ, ಆ ಪೇಂಟಿಂಗ್ ಅಂತೂ ಮಾಧವ್ ಹತ್ರ ಇದೆ. ನನ್ನ ಹತ್ರನಾ? ಇಲ್ಲ 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 ಇಲ್ಲ, ಅದು ಲಕ್ಷ್ಮಣ ಹತ್ರ ಇದೆ. ಲಕ್ಷ್ಮಣ ಹತ್ರ. ಸರ್, ಆ ಪೇಂಟಿಂಗ್ ನನ್ನ ಹತ್ರ ಇದೆ ಸರ್. ನೋಡಿ ಸರ್, ಈ ಮಕ್ಕಳು ಈ ಪೇಂಟಿಂಗ್ ನ ನಿಮ್ ಮೀಸೆ ತರ ಹುಷಾರಾಗಿಟ್ಟಿದ್ದಾರೆ ಸರ್. ಗೊತ್ತಿಲ್ಲ ಇದ್ರಲ್ಲಿ ಏನೇನ್ ಹಾಕಿದಾರೋ ಸರ್. ಇದು ಯಾವ ಪೇಂಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ನಾನು ಒಂದ್ ಸ್ವಲ್ಪ ನೋಡ್ತೀನಿ. ಯಾರಪ್ಪ ಮಾಡಿದ್ದು ಈ ಪೇಂಟಿಂಗ್ ನ? ಈ ಮಕ್ಳು ಮಾಡಿರೋದು ಸರ್, ಈ ಮಕ್ಳೇ ಮಾಡಿರೋದು. ಸರ್, ನೀವು ಈ ಪೇಂಟಿಂಗ್ ಅನ್ನು ಬಿಟ್ಬಿಡಿ ಸರ್, ತುಂಬಾ ಬೇರೆ ಪೇಂಟಿಂಗ್ ಗಳಿವೆ. ಬಿಟ್ಬಿಡೋದ? ಹೇಗ್ ಬಿಟ್ಬಿಡಕ್ಕಾಗತ್ತೆ? ಇದು ಅದ್ಭುತವಾದಂತಹ, ಅಮೋಘವಾದಂತಹ, ಅವಿಸ್ಮರಣೀಯವಾದಂತಹ ಪೇಂಟಿಂಗ್ ನ ಹೇಗ್ ಬಿಡಕ್ಕಾಗತ್ತೆ? ಈ ಆಂಗಲ್ ಇಂದ ಹೇಗೆ ಅನಿಸ್ತಾ ಇದೆ ಅಂದ್ರೆ, ಕರಿ ಮೋಡದಿಂದ ನೀರು ಚೆನ್ನಾಗಿ ಹರಿತಾ ಇರೋ ತರ ಕಾಣ್ತಿದೆ. ನನ್ಗಂತೂ ಕರಿ ಮೋಡನೇ ಕಾಣಿಸ್ತಿಲ್ಲ, ಇವ್ರಿಗೆ ಅದ್ರಲ್ಲಿ ನೀರ್ ಬೇರೆ ಕಾಣಿಸ್ತಾ ಇದೆ. ಸರ್ ಸರ್ ಸರ್, ನಿಮ್ಗೆ ಆ ಬ್ಲೂ ಕಲರ್ ಕಾಣಿಸ್ತಾ ಇದೆಯಾ? ಬ್ಲೂ ಕಲರ್ ನೋಡಿ ನೋಡಿ. ಇಲ್ಲ, ಅದು ಬ್ಲೂ ಕಲರ್ ಅಲ್ಲ, ಹರಿತಾ ಇರೋ ನದಿ. ಅದನ್ನೇ ತಾನೇ ನೀನು ಹೇಳ್ಬೇಕು ಅಂತ ಇದ್ದಿದ್ದು? ಹೌದು ಸರ್, ನಾನು ಅದನ್ನ ಹೇಳ್ಬೇಕು ಅಂತ ಇದ್ದಿದ್ದು. ಹೌದು. ಹಾಗಾದ್ರೆ ಈ ಗ್ರೀನ್ ಕಲರ್ ನ ಅರ್ಥ ಏನು? ಅದು 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 ಇದು ಫಸಲ್ ಸರ್, ಫಸಲು. ಫಸಲ್ ಆಗಿದ್ರೆ ಅದು ಎಲ್ಲಿ ಹೋಯ್ತಪ್ಪ? ಫಸಲು ಬೆಳೆದಿತ್ತು, ಅದಕ್ಕೆ ಕಟ್ ಮಾಡ್ಬಿಟ್ವಿ. ವಾಹ್, ಎಂತ ಆರ್ಟಿಸ್ಟಿಕ್ ಥಿಂಕ್ ಅಪ್ಪ, ಅದು ಸೂಪರ್ ಆಗಿತ್ತು. ಐ ಲೈಕ್ ಇಟ್. ಈ ಪೇಂಟಿಂಗ್ ಆಗಿ ಉಳಿದೇ ಇಲ್ಲ. ಅದನ್ನ ನನ್ನವಾಗಿಂದ ನಿಮ್ಗೆ ಅರ್ಥ ಮಾಡ್ಸ ಪ್ರಯತ್ನ ಪಡ್ತಿರೋದು ಸರ್. ಈ ಪೇಂಟಿಂಗ್ ಈಗ ಪೇಂಟಿಂಗ್ ಆಗಿ ಉಳ್ದಿಲ್ಲ ಸರ್, ಖಂಡಿತ ಇಲ್ಲ. ಈ ಪೇಂಟಿಂಗ್ ಆಗಿಲ್ಲ, ಪ್ರಪಂಚಕ್ಕೆ ಒಂದು ಯೋಚನಾ ಶಕ್ತಿ ಆಗಿದೆ. ಶಾಬಾಷ್ ಮಕ್ಕಳೇ, ಈ ಪೇಂಟಿಂಗ್ ನ ನಾನು ಪ್ರೈವೇಟ್ ಕಲೆಕ್ಷನ್ ನಲ್ಲಿ ಇಟ್ಕೋತೇನೆ. ಮತ್ತೆ ಅದ್ರ ಬದಲಾಗಿ ಸ್ಕೂಲಲ್ಲಿ ಚಾರಿಟಿ ಫಂಡ್ ಗೆ ನಾನು 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ವೆರಿ ಗುಡ್ ಸ್ಟೂಡೆಂಟ್ಸ್, ನೀವೆಲ್ಲ ಸೇರಿ ನಮ್ ಸ್ಕೂಲ್ ನ ಹೆಸರನ್ನ
ಮತ್ತೆ ಬೆಳಗಿಸಿದ್ದೀರಾ. ಐ ಆಮ್ ಪ್ರೌಡ್ ಆಫ್ ಯು. ಶಬಾಷ್ ಶಬಾಷ್. ಅರೆ ಸರ್ ನನ್ ಮಾತ್ ಕೇಳಿ ಸರ್. ಪೇಂಟಿಂಗ್ ನ ಬಿಸಿಲಲ್ಲಿ ನಾನು ಒಣಗಿಸಿದ್ದೆ, ಅದಕ್ಕೆ ಅದೊಂದು ಆ ರೀತಿ ಎಫೆಕ್ಟ್ ಬಂದಿದ್ದು, ಗೊತ್ತಾಯ್ತಾ? ಅದನ್ನ ಎಫೆಕ್ಟ್ ಅನ್ನಲ್ಲ, ಡಿಫೆಕ್ಟ್ ಅಂತಾರೆ. ಆ ಪೇಂಟಿಂಗ್ ಅನ್ನ ಅದ್ಭುತ ನಾನ್ ಮಾಡಿದ್ದು. ಅದನ್ನ ಅದ್ಭುತ ನಾನು ಮಾಡಿದ್ದು, ನೀನು ಭೂತಾನ್ ಮಾಡಿದ್ದೆ, ಗೊತ್ತಾಯ್ತಾ? ಏನ್ ಅನ್ಕೊಂಡಿದ್ಯಾ ನೀನು? ಲೇ, ನಾನ್ ಕೂಡ ಪೇಂಟಿಂಗ್ ಮಾಡಿದ್ದು. ನೀನೇನ್ ಅನ್ಕೊಂಡಿದ್ಯಾ?